ನಾನ್ ಇವ್ರದ್ ನೋಡಿದೀನಿ ರೀಲ್ಸ್ ಅಲ್ಲಿ ಲಿಪ್ಸ್ಟಿಕ್ ಎಲ್ಲ ಹಾಕಿ ರೆಡಿ ಮಾಡಿ. ತುಂಬಾ ಕಾಟ ಕೊಡ್ತಾರ ನಿಮಗೆ ರೀಲ್ಸ್ ಮಾಡು ಅಂತ, ಅಥವಾ ನೀವೇ ಇಷ್ಟಪಟ್ಟು ಮಾಡ್ತೀರಾ? ರೀಲ್ಸ್ ಎಲ್ಲ ಮಾಡೋದು ಹೇಳ್ಕೊಡ್ತಾರ? ನಾವೇನೆ ಸಂತೋಷ ಇರ್ಬೇಕು ಅಂತ ಸಾರ್ನಿ ಕೇಳ್ಕೊತೀವಿ. ಅಂದೊಂದಿತ್ತು ಕಾಲ ಆ ಸುಂದರಿ ರಮೇಲ ಬೇಡಮ್ಮ ಅಂತಾರೆ. ನಾವೇ ಸಹ ನಮ್ಗೆಲ್ಲ ಯೋಚನೆ ಇದೆ. ಕೋಟ್ಯಾಂತರ ರೂಪಾಯಿ ಆಸ್ತಿವಂತರು. ಈಗ ನಿಮಗೆ ಮಾಗಡಿ ಗಾಳಿ ಇಂಜಿನಿಯರ್ ದೇವಸ್ಥಾನ ಇವರೇ ಕಳಿಸಿದ್ರು. ಅವ್ರು ಯಾರು ನೋಡ್ಲಿಲ್ಲ ನಮ್ಮನ್ನ. ಸಾರ್ ನಮ್ ನೋಡೋರೆ, ಅವ್ರ ಕೈ ಬಿಟ್ಟು ಅವರೇ ನಮ್ ನೋಡಿದ್ರು. ಅವ್ರ ಇಲ್ದೇ ನಮ್ ಬತ್ತಿ ಏನಿದ್ರು. ಯಾರಿಲ್ಲ, ಹಸ್ಬೆಂಡ್ ಇಲ್ಲ, ಮಕ್ಕಳಿಲ್ಲ. ಇಲ್ಲಿ ಬಂದು ನಾವೇ ಮಗ ಕಾಣುವ ದೈವವೇ ಕಂಬನಿ ಇಟ್ಟರೆ ಚೆನ್ನಾಗಿ ನೋಡ್ಬಂದು ಚೆನ್ನಾಗಿ ಖುಷಿ ಆಗಿದ್ದೀನಿ. 8 ತಿಂಗಳಾಯ್ತು ಬಂದು. ನಾನು ಬದುಕಿಗೆ ಅರ್ಥ ಎಲ್ಲಿದೆ? ಚೆನ್ನಾಗಿತ್ತು. ಅಷ್ಟ ಹಣ 10 ಲಕ್ಷ ಹೋಯ್ತು, ಚಿನ್ನ ಹೋಯ್ತು, ಎಲ್ಲ ಹೋಯ್ತು. ನಾ ಚೆನ್ನಾಗಿ ನೋಡ್ಕೊಂತಿದ್ದೆ, ಮತ್ತೆ ಓಡಿ ಹೋಗ್ಬಿಟ್ಟೆ. ಕರುಣೆ ಕಣಜವೇ. ಓಕೆ, ನೆಕ್ಸ್ಟ್ ಯಾರು ನೋಡೋಣ? ನೋಡಿ, ಇವರು ಬಂದ್ಬಿಟ್ಟು ನಾನ್ ಇವ್ರದ್ ನೋಡಿದೀನಿ ರೀಲ್ಸ್ ಅಲ್ಲಿ ಲಿಪ್ಸ್ಟಿಕ್ ಎಲ್ಲ ಹಾಕಿ ರೆಡಿ ಮಾಡಿ. ತುಂಬಾ ಕಾಟ ಕೊಡ್ತಾರ ನಿಮಗೆ ರೀಲ್ಸ್ ಮಾಡು ಅಂತ, ಅಥವಾ ನೀವೇ ಇಷ್ಟಪಟ್ಟು ಮಾಡ್ತೀರಾ? ನಮ್ಗೇನು ಪಾಠ ಕೊಡೋದು. ರೀಲ್ಸ್ ಎಲ್ಲ ಮಾಡೋದು ಹೇಳ್ಕೊಡ್ತಾರ? ನಾವೇನೆ ಸಂತೋಷ ಇರ್ಬೇಕು ಅಂತ ಸಾರ್ನಿ ಕೇಳ್ಕೊತೀವಿ. ಡ್ಯಾನ್ಸ್ ಆಡ್ಬೇಕು. ಹೌದಾ? ಬೇಡ ಅಂತಾರೆ. ಬೇಡಮ್ಮ ಅಂತಾರೆ. ನಾವೇ ಸಹ ನಮ್ಗೆಲ್ಲ ಯೋಚನೆ ಇದೆ. ನಮ್ಮ ಮಕ್ಕಳ ಯೋಚನೆ ಇರ್ತೀವಿ, ಮನೇಲಿ ಯೋಚನೆ ಇರ್ತೀವಿ. ಬೇಡ ಸಹ 5 ವರ್ಷ ಆಯ್ತು ನಾನು ಬಂದು. 5 ವರ್ಷ. ಅವಾಗ ಎಷ್ಟು ಜನ ಇದ್ರು ಗೊತ್ತ? ಅವಾಗ 20 ಜನ ಇದ್ರು. ಅವಾಗ ಇದಕ್ಕೆ ಹೋಗಿದ್ದು. ಇದು ಬಂದ್ಬಿಟ್ಟಿತ್ತಲ್ಲ, ಕೋವಿಡ್ ಕೊರೋನಾ ಬಂದಿತ್ತಲ್ಲ. ಅವಾಗ ಆಸ್ಪತ್ರೆಗೆ ಹೋಗಿದ್ದು. ಅವಾಗ ಆಸ್ಪತ್ರೆಯಲ್ಲಿದ್ದು ಸಾರು ಅದೇನು ಇದ್ರ ಬಟ್ಟೆ ಹಾಕೊಂಡು ಡಾಕ್ಟ್ರು ಇದಾಕೊಂಡು ಬಂದು ಸಾರ್ ನೋಡ್ರಿ ನಮ್ಗೆ ಗೊತ್ತೇ ಆಗಿಲ್ಲ. ಡಾಕ್ಟ್ರು ಅನ್ಕೊಂಡ್ಬಿಟ್ಟು. ಆಮೇಲೆ ಯಾರನ್ನ ಕೇಳಿದೆ, ನಮ್ಮ ಹುಡುಗನ್ನ ಕೇಳಿದಕ್ಕೆ ಅಂದ್ರು, ಇಲ್ಲ ಸಾರ್ ನಮ್ಗೆ ಸಾರ್ ಅಂದ್ರು. ಅವಾಗ ತೆಗೆದು ತೋರ್ಸಿದ್ರು. ಅಂದ್ರೆ ನಾನು ಒಳಗಡೆ ಹೋಗಿ ಅವರಿಗೆಲ್ಲ ಇದ್ ಮಾಡಿದ್ದು, ಅಂದ್ರೆ ಒಳಗಡೆ ಎಲ್ಲ ಹೋಗ್ಬಿಟ್ಟು ಅವ್ರಿಗೊಂದು ಇದ್ ಕೊಟ್ಟಿದ್ದು, ನಾನು ಚಮಕ್ ಕೊಟ್ಟಿದ್ದು. ಯಾರ್ರಿ ನಿಮ್ಮ ಹೆಸರೇನ್ರಿ? ದೇವಲಿಂಗಮ್ಮನ ತಗೊಂತ ಇದೀರಾ ಅಂತೆಲ್ಲ. ಇವ್ರು ಆಯ್ತು ಸರ್. ಅದಾದ್ಮೇಲೆ ಅಲ್ಲಿ ಹೋದ್ಮೇಲೆ ನಮ್ಮ ಹುಡುಗ ಹೇಳಿದಾನೆ, ಈ ಅವರು ಆ ಟೈಮಲ್ಲೂ ನೀವು ಒಬ್ರೇ ನಿಂತು ಮಾಡಿರೋದಾ ಸರ್ ಇದೆಲ್ಲ? ನಾನು ಏನಂದ್ರೆ, ನನಗೆ ಆ ಕೋವಿಡ್ ಬಂದ್ಮೇಲೆ ನನಗೆ ಒಂದು ಲೈಫಲ್ಲಿ ಒಂದು ಶಕ್ತಿ ಬಂದಿದ್ದು, ಏನ್ ಬೇಕಾದ್ರೂ ಫೇಸ್ ಮಾಡ್ತೀವಿ ಅಂತ. ಬಟ್ ಅದೇ 43 ಜನಕ್ಕೂ ಜೀವ ಬಂತಲ್ಲ. ಅಲ್ಲ ಸರ್, ಮನೆಯವ್ರಿಗೆ ಕೋವಿಡ್ ಬಂದ್ರೇನೆ ತಲೆ ಕೆಡಿಸ್ಕೊಳ್ದೆ ಸತ್ರೆ ಸಾಯ್ಲಿ ಅಂತ ಬಿಡ್ತಿದ್ರು. ಅಂತದ್ರಲ್ಲಿ ನಿಮ್ಮ ಆಶ್ರಮದಲ್ಲಿರೋರು ಅಷ್ಟು ಕಾಳಜಿ ವಹಿಸಿದೀರ ಅಂದ್ರೆ ನಿಜಕ್ಕೂ ಗ್ರೇಟ್. ಎಲ್ಲ ಬಾಕ್ಲಾಕೊಂಡು ಹೊಂಟೋಗ್ಬಿಟ್ಟು ನೋಡ್ರಿ, ನಾನು ಅಲ್ಲಿದ್ದೀನಿ, ಬಂದ್ ಚೆಕ್ ಮಾಡ್ತೀರ. ಫಸ್ಟ್ ಪೇಷಂಟ್ ಪಾಸಿಟಿವ್, ಸೆಕೆಂಡ್ ಪಾಸಿಟಿವ್. ಹಿಂಗ್ ಪೆನ್ನಲ್ಲಿ ನಾನು ಬರಿತಾ ಇದ್ದೀನಿ, ಹಿಂಗ್ ಶೇಕ್ ಕೈ, ನನಗೆ ಫುಲ್ ಶೇಕಿಂಗ್, ವೈಬ್ರೇಷನ್. ಈಗ ಏನ್ ಮಾಡೋದು? ಯಾಕಂದ್ರೆ ನನ್ನ ಫ್ರೆಂಡ್ ಜಿಮ್ಮರ್ಗಳು ಔಟ್ ಆಗ್ಬಿಟ್ರು. ಇವರೆಲ್ಲ ಏನ್ ಮಾಡೋದು? ನಾನು ಅನ್ಕೊಂಡೆ ಒಂದ್ 43 ಜನದಲ್ಲಿ ಒಂದ್ 4-3 ಜನ ಅಷ್ಟೇ ಮೋಸ್ಟ್ಲಿ ಜೀವಂತ ಬರ್ಬೋದು ವಾಪಸ್. ನಾವು ಅನ್ಕೊಂಡಿದ್ದೆ ಅಷ್ಟೇ. ಬಟ್ 43 ಜನಕ್ಕೂ ಬಂದ್ಬಿಟ್ಟು ಜೀವ. ಬಟ್ ಇವ್ರದೆಲ್ಲ ಒಂದ್ ಹೇಳ್ತೀನಿ ಏನಂದ್ರೆ, ದೇವ್ರ ಎಷ್ಟೋ ಜನಕ್ಕೆ ಕೋಟಿ ಕೊಡ್ತೀನಿ, ನನ್ನ ಉಳ್ಸು ಅಂದ್ರೆ ಉಳ್ಸಲ್ಲ. ಇವರೆಲ್ಲ ನಾವ್ ಯಾವಾಗ ಸಾಯ್ತೀವೋ ಅಂತಾರೆ. ಇವ್ರ ಜೀವ ಕೊಡ್ತಾನೆ. ಜೀವ ಬೇಕು ಅಂದ್ರೆ ದೇವ್ರ ಜೀವ ತಗೊಂತಾನೆ. ಎಲ್ಲ ಅರ್ಥ ಮಾಡ್ಕೋಬೇಕು. ಆಸೆನ ಬಿಟ್ಬಿಡಿ ಅಂತ. ಆಸೆನ ಬಿಟ್ರೆ ಲೈಫಲ್ಲಿ ಎಲ್ಲ ಸಿಗುತ್ತೆ. ಇವತ್ತು ನೋಡಿ, ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ನಿಮ್ಮ ಅಪ್ಪ ಅಮ್ಮ, ನಿಮ್ ಗಂಡ ಮಕ್ಕಳು ಒಂದ್ ಕಾರ್ ತಗೊಂಡು ರಾಯಲ್ ಆಗಿರ್ಬೇಕು ಅನ್ಕೊಳ್ಳಿ. ದೇವ್ರ ನಿಮಗೆ ಒಂದು ಕಾರ್ ಕೊಡ್ಸಕ್ಕೆ ಒಂದ್ 5 ರಿಂದ 10 ವರ್ಷ ಬೇಕಾಗತ್ತೆ ಅಲ್ವಾ? ಅದೇ ನೀವು ಒಂದ್ ಕಾರ್ ತಗೊಂಡು ಭಿಕ್ಷುಕರೆಲ್ಲ ಕರ್ಕೊಂಡು ಕಾರೆಲ್ಲ ಕೊಡ್ಸ್ಕೊಂಡು ರೌಂಡ್ ಆಗ್ತೀನಿ ಅಂತ ಅನ್ಕೊಳ್ಳಿ. ಜಸ್ಟ್ 6 ಮಂತ್ ಅಲ್ಲಿ ತಗೊಂತಾರೆ ಕಾರು. ಅಂದ್ರೆ ಬೇರೆಯವ್ರಿಗೋಸ್ಕರ ಬದುಕಿ ದೇವ್ರೆಲ್ಲಾ ಕೊಡ್ತಾನೆ, ತಮಗೋಸ್ಕರ ಬದುಕರಿ ಏನು ಕೊಡಲ್ಲ. ಅದಕ್ಕೆ ಇದೇ ಒಂದು ಎಕ್ಸಾಂಪಲ್. ಇವರು ಕೋಟ್ಯಾಂತರ ರೂಪಾಯಿ ಆಸ್ತಿವಂತರು. ಈಗ ನಿಮಗೆ ಮಾಗಡಿ ಗಾಳಿ ಇಂಜಿನಿಯರ್ ದೇವಸ್ಥಾನ ಇವರೇ ಕಟ್ಟಿಸಿದ್ದು. ಅವ್ರು ಯಾರು ಇವಾಗ ನೋಡ್ಲಿಲ್ಲ ನಮ್ಮನ್ನ. ಸಾರ್ ನಮ್ ನೋಡೋರೆ, ಅವ್ರ ಕೈ ಬಿಟ್ಟು ಅವರೇ ನಮ್ ನೋಡಿದ್ರು. ಅವ್ರ ಇಲ್ದೇ ನಮ್ ಬತ್ತಿ ಏನಾಗ್ಬೇಕಾಯ್ತು? ಇವರಿಗೆ ಯಾರು ನೋಡ್ತಾರೆ? 3 ಜನ ಮಕ್ಕಳು, ಗಂಡ್ಮಕ್ಳು. ಗೌರ್ಮೆಂಟ್ ಕೆಲಸ ಮಗನಿಗೆ. ಸರ್ ಅವರೇ ಕರ್ಕೊಂಬಂದ್ ಸೇರ್ಸಿದ್ರ? ಇವು ಅಮ್ಮ ಮನೇಲೆಲ್ಲ ಅವರೆಲ್ಲ ಜಗಳ ಮಾಡ್ಕೊಂಡು ಬಿಟ್ಬಿಟ್ಟು ಟ್ರೈನ್ ಅಲ್ಲಿ ಹೋಗ್ತಿದ್ರು ಅನ್ನೋದು ಕಾಶಿಗೆ.
ಅಲ್ಲಿ ಯಾರೋ ನನ್ನ ಅವರ ಒಂದು ಟ್ರೈನ್ ಅಲ್ಲಿ ಮುಂದ್ಗಡೆ ಇರೋರು ಗಂಡ ಹೆಂಡತಿ ನನ್ನ ಫ್ಯಾನ್ಸ್ ಅಂತ ನನಗೆ ಫೋನ್ ಮಾಡಿದ್ರು, ಸರ್ ಯಾವ ಹೆಂಗ್ಸು ಒಂಟಿ ಹೋಗ್ತಾ ಇದೆ, ನಂಗೆ ಯಾಕೋ ಡೌಟ್ ಬರ್ತಿದೆ, ಹೆಂಗಾರ ಮಾಡಿ ಅವ್ರನ್ನ ಬೆಂಗಳೂರಿಗೆ ಬರ್ತೀವಿ ವಾಪಸ್ಸು, ದಯವಿಟ್ಟು ಬಂದ್ಬಿಟ್ಟು ಇದ್ ಮಾಡಿ ಅಂತ. ಆಮೇಲೆ ಬೆಂಗಳೂರಿಗೆ ಒಂದು ಫೋನ್ ಮಾಡ್ತಾರೆ, ರಾತ್ರಿ 10-10:30 ನಾನು ಹೋಗ್ತೀನಿ ಮನೆಗೆ. ಅವ್ರ ಮನೆಯಲ್ಲಿ ಹಾಲಲ್ಲಿ ಒಂದು ಕೆಳಗಡೆ ಚಾಪೆ ಹಾಸ್ಕೊಂಡು ಮಲ್ಕೊಂಡಿರ್ತಾರೆ, ಹೋಗಿ ಎಬ್ಬಿಸ್ತೀನಿ. ಅವಾಗ ಒಂದೇ ಮತ್ತೆ ಕೇಳ್ತೀನಿ, ಬರ್ತೀನಿ ಮಾವ, ಬಾರ ಮಗನ ಅಂತೀನಿ, ಬಾ ಮಗ ಹೋಗೋಣ ಅನ್ನತ್ತೆ. ಹಂಗೆ ಎತ್ಕೊಂಡ್ ಬರ್ತಾ ಇರ್ತೀನಿ ಬ್ಯಾಗೆಲ್ಲ ಎತ್ಕೊಂಡು. ಅವತ್ತು ಬಂದವ್ರು ಇವತ್ತಿಗೂ 5 ವರ್ಷ ಆಯ್ತು ಬಂದು ಇಲ್ಲೇ ಇದಾರೆ. ಇವ್ರು ಚೆನ್ನಾಗಿ ಬೆಳೆದವ್ರು ನೋಡಿ, ಅದಕ್ಕೆ ಪೌಡ್ರು ಸ್ಟಿಕ್ಕರ್ ಅವೆಲ್ಲ ಇಲ್ದೆ ಇರಲ್ಲ. ಮತ್ತೆ ನಾವು ಖುಷಿಯಾಗೇನೆ ಸಾರ್ ಕೇಳ್ತೀವಿ, ಸಾರ್ ಬೇಡ ಅಂತಾರೆ. ನಾವು ಖುಷಿಯಾಗಿರ್ಬೇಕು, ನಾವು ಆ ಕಡೆ ಎಲ್ಲ ಮರ್ತೋಗ್ಬಿಡ್ಬೇಕು ಸಾರ್, ನಾವ್ ಈ ಕಡೆ ಜ್ಞಾನ ಕೊಟ್ಕೋಬೇಕು, ನಾವು ಡ್ಯಾನ್ಸ್ ಆಡ್ಬೇಕು ಅಂತ ನಾವು ಖುಷಿಯಾಗಿ ಕೇಳಿ ಜೀನ್ಸ್ ಪ್ಯಾಂಟ್ ಹಾಕುತ್ತೆ, ಟಿ ಶರ್ಟ್ಸ್ ಹಾಕುತ್ತೆ, ಮಿಡಿ ಹಾಕುತ್ತೆ, ಎಲ್ಲ ಡ್ಯಾನ್ಸ್ ಹಂಗೆ ಇರ್ಬೇಕು. ಇದರಲ್ಲ ಖುಷಿಯಾಗಿರಿ. ಇದು ಜೀನ್ಸ್ ಪ್ಯಾಂಟ್ ಹಾಕ್ತಿರಾ, ಲಿಪ್ಸ್ಟಿಕ್ ಎಲ್ಲ ಹಾಕ್ತಿರಲ್ಲ, ಅದ್ ಕಷ್ಟ ಆಗುತ್ತಾ ಅಥವಾ ಇಷ್ಟ ಆಗುತ್ತಾ ನಿಮ್ಗೆ? ನಮ್ಗೆ ಇಷ್ಟ ಆಯ್ತದೆ, ಇಷ್ಟ ಇಂದನೇ ಹಾಕೋದಾ? ಸಾರ್ ಎಲ್ಲ ಬೇಡ ಅಂತಾರೆ, ನಮ್ಗೆ ಇಷ್ಟ ಸರ್ ನಾವ್ ಹಾಕೋಬೇಕು ಅಂತ. ನೀವ್ ಕೇಳಿ ಕೇಳಿ ಹಾಕೋತೀರಾ, ಖುಷಿ ಆಗುತ್ತಾ ಹಾಕೊಂಡಾಗ? ನಾನು ಒಂದ್ಸಲ ಹೇಳ್ತೀನಿ ಅಂದ್ರೆ ಸ್ಯಾರಿ ಹಾಕೊಡ್ರಿ ಅಂತೀನಿ, ಸ್ವಲ್ಪ ಡಿಫ್ರೆಂಟ್ ಆಗಿ ಅಂದ್ರೆ ಅಂತಿಂಕ್ ನಾನೇ ಕೇಳ್ತಾ ಇರ್ಬೇಕಾರೆ ಜೀನ್ಸ್ ಹಾಕೋಣ ಮಗ ಅಂತ ಕೇಳ್ತೀನಿ, ಹಾಕೊಳ್ಳೋದು ಕೇಳಿ ಅಂತ ಹೇಳ್ಬಿಟ್ಟು ಹಾಕೋದು. ಒಳ್ಳೇದಾಗ್ಲಿ. ಇವರು ಅಷ್ಟೇ, ಇವ್ರು ನಮ್ಗೆ ಸಿಕ್ಕಿರೋದು. ಬಟ್ ಇವರು ಸಖತ್ತಾಗಿದ್ದವ್ರೆ, ಬಟ್ ಇವ್ರಿಗೆ ಯಾರೋ ಜೀವನದಲ್ಲಿ ಒಬ್ರು ಮೋಸ ಮಾಡಿ ದುಡ್ಡೆಲ್ಲ ಇಸ್ಕೊಂಡು ನೋಡಿ ಮಕ್ಳಿಲ್ಲ ಅಂತೀರಾ, ಇದರಲ್ಲ ಅಳ್ಬೇಡಿ, ಸುಮ್ಮನಿರಿ ಆಯ್ತು. ನನಗೆ ತಿಂತಲ್ಲಮ್ಮ, ಮಗ ಸಿಕ್ಕಿದ ಚೆನ್ನಾಗಿ ನೋಡ್ಕೊತ ಚೆನ್ನಾಗಿ ಖುಷಿ ಆಗಿದ್ದೀನಿ. 8 ತಿಂಗಳಾಯ್ತು ಬಂದು. ನಾನು 8 ತಿಂಗಳಿಂದ ಖುಷಿಯಾಗಿದ್ದೀರಾ? ಖುಷಿಯಾಗಿದ್ದೀನಿ. ಅಳ್ಬೇಡಿ, ಸುಮ್ಮನಿರಿ. ಆರಾಮಾಗಿ ಅವ್ರೆ, ಬಟ್ ಅವ್ರಿಗೆ ಏನಂದ್ರೆ ತುಂಬಾ ಜನ ಅವ್ರಿಗೆ ಇದ್ ಮೋಸ ಮಾಡ್ಬಿಟ್ರು. ಲಕ್ಷಾಂತರ ಚೆನ್ನಾಗಿತ್ತು, ಅಷ್ಟ ಹಣ 10 ಲಕ್ಷ ಹೋಯ್ತು, ಚಿನ್ನ ಹೋಯ್ತು, ಎಲ್ಲ ಹೋಯ್ತು. ನಾ ಚೆನ್ನಾಗಿ ನೋಡ್ಕೊಂತಿದ್ದೆ, ಮನಸ್ಸು ಓಡಿ ಹೋಗ್ಬಿಟ್ಟೆ. ಅವ್ಲಿಂದ ಫ್ರೆಂಡ್ ಒಂದು ಬಂದು, ನೀನ್ ಇಲ್ಲಿ ತೋರ್ಸಿ ನಮ್ಮ ಆಸ್ಕಮ್ಮ, ನನಗೆ ಭಯ ಆಯ್ತು. ಎಲ್ರು ಅಯ್ಯೋ ಕಷ್ಟ ಆಗತ್ತ, ಇಲ್ಲ ನಾನು ತೋರ್ಸ್ತೀನಿ, ನೀನ್ ಚೆನ್ನಾಗಿದ್ದೆ, ಎಷ್ಟು ದಿನ ವಯಸ್ಸಾಯ್ತು ನಡೆಯಕ್ಕಾಗ್ತಿಲ್ಲ, ಕರ್ಸಿಂತ ಒಂದು ನಿಂತರ ಮಗಳು ನಾನು ಕಾಪಾಡಿಲಿ ತಂದು ಕೊಟ್ರು. ಇವ್ರು ಚೆನ್ನಾಗಿ, ಇವರೇ ನನಗೆ ಚಿಂತೆ ಇಲ್ಲಮ್ಮ, ಇವರೇ ನನ್ನ ಮಗ. ಇದರಲ್ಲ ಮಗ ಚೆನ್ನಾಗಿ ನೋಡ್ಕೊಂಡು ಒಳ್ಳೇದಾಗ್ಲಿ. ಹಾಗೆ ಮೇಡಮ್ ಬರೇ ಇಲ್ಲಿ ಫೋಟೋ ನೋಡಿ, ಆಹಾ ಇಲ್ಲಿ ಫೋಟೋ ನೋಡಿ, ಇಲ್ಲಿ ಫೋಟೋ ಫೋಟೋ. ಬೆಳಿಗ್ಗೆ ಎದ್ದ ಅಂದ್ರೆ ಹಿಂಗೂ ಎದ್ದು ಹಿಂಗ್ ನೋಡ್ಕೋಬಹುದು, ಹಿಂಗ್ ಎದ್ದು ಹಿಂಗ್. ಓ ದೇವ್ರ ತರ ಹಂಗಂದ್ರೆ ಸರ್, ನೋಡಿ ಸರ್, ಬೆಳಗ್ಗೆ ಎದ್ದ ದೇವ್ರ ನಮ್ಮ ಹುಡುಗರೆಲ್ಲ ಬರ್ತಾರೆ ಇಲ್ಲಿ, ನಮ್ಮ ಹುಡುಗರಿಗೆಲ್ಲ ಹೇಳ್ಬಿಟ್ಟು ನನ್ ಫೋಟೋ ಬೇಕೇ ಬೇಕು ಅಂತೆಲ್ಲ ಹೇಳಿ, ಅಂದ್ರೆ ನೀವೇ ಕೇಳಿ ಹಾಕಿಸ್ಕೊಂಡಿರೋದು, ದೇವ್ರ ಮುಖ ಏನ್ ಬೇಡ, ಇವರೇ ದೇವ್ರು ಅಂತ ನಾವೇ ಹಾಕ್ಸ್ಕೊಂಡಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ನೋಡ್ತೀರಾ? ನಾನು ಅದನ್ನ ಹೇಳ್ತಾ ಇರ್ತೀನಿ, ನನ್ ಫೋಟೋ ಯಾಕೆ ನೋಡ್ತೀರಾ, ಬೆಳಗ್ಗೆ ಏನಾದ್ರು ಆಗ್ಬಿಟ್ರೆ ನನ್ನೇ ಬಂದ್ಬಿಡ್ತೇವೆ ಅಂತ. ಏನು ಆಗಲ್ಲ ಬಿಡಿ ಸರ್, ನೋಡಿ ಆ ಫೋಟೋ ಇದೆಯಲ್ಲ, ಹೊರಗಡೆ ನಾನು ಹುಟ್ಟು ಹಬ್ಬಕ್ಕೆ ನಮ್ ಫ್ರೆಂಡ್ಸ್ ಎಲ್ಲ ಫ್ಲೆಕ್ಸ್ ಮಾಡ್ಸಿದ್ದು, ಅದನ್ನ ಹೋಗ್ಬಿಟ್ಟು ಕತ್ರಿಯಿಂದ ಕಟ್ ಮಾಡ್ಕೊಂಡ್ ಅವರೇ ಹಂಚ್ಕೊಂಡವ್ರು ನೋಡಿ. ಓಕೆ, ಈ ತರ ಎಲ್ಲ ಇದಾರೆ, ಏನ್ ಮಾಡಕ್ಕಾಗುತ್ತೆ. ಬಟ್ ನಾನ್ ಹೇಳೋದು ಇಷ್ಟೇ, ಹಸ್ದವ್ರಿಗೆ ಅನ್ನ ಕೊಟ್ಟವನೇ ದೇವ್ರು, ಕಷ್ಟದಲ್ಲಿ ಸಹಾಯ ಮಾಡುವನೇ ದೇವ್ರು. ಅದು ನಿಮಗಾಗ್ಲಿ ಯಾರಿಗಾಗ್ಲಿ. ಅದಕ್ಕೆ ನೀವು ನಾನ್ ದೇವ್ರಲ್ಲ, ನಾನ್ ಒಳ್ಳೆಯವನಲ್ಲ, ಒಳ್ಳೆ ಕೆಲಸ ಮಾಡ್ತೀನಿ ಅಷ್ಟೇ. ಯಾರು ಒಳ್ಳೆಯವ್ರಿಲ್ಲ, ಒಳ್ಳೆ ತರ ಡ್ರಾ ಮಾಡ್ತಾನೆ ಅಷ್ಟೇ. ಡ್ರಾ ಮಾಡೋದು ನನಗೆ ಬೇಕಾಗಿಲ್ಲ. ನಾನು ಯಾವತ್ತು ನೋಡಿ 2 ಗುಂಡಿ ಬಚ್ಕೊಂಡಿರ್ತೀನಿ, ಆರಾಮಾಗಿರ್ತೀನಿ. ನನಗೆ ಈ ತರ ಪಂಚೆ ಹಾಕೊಂಡು ಶಲ್ಯ ಹಾಕೊಂಡು ನಾಮ ಹಚ್ಕೊಂಡು ಡ್ರಾ ಮಾಡಕ್ಕೆಲ್ಲ ಬರಲ್ಲ. ನಾನು ಬರೀ ಯಾವತ್ತು ಹಿಂಗೆ ನನ್ ಕೈಲಿ ಎಷ್ಟಾಗತ್ತೆ, 80 ಜನ ನಾನು ಅಷ್ಟೇ. ಅದು ಬಿಟ್ಟು 1000 ಜನ ಸಾಕ್ತೀನಿ ಅವೆಲ್ಲ ಬೇಡ. ಯಾಕಂದ್ರೆ ನನ್ನ ಪ್ರಕಾರ 10 ಜನ ಸಾಕಿದ್ರು ಕರೆಕ್ಟಾಗಿ ಸಾಕ್ಬೇಕಂತೆ. 10 ಜನ ಹೆಂಗ್ ಸಾಕ್ಬೇಕು ಹೇಳಿ, ಖುಷಿಯಾಗಿ ನೆಮ್ಮದಿಯಾಗಿರ್ಬೇಕು ಅಲ್ವಾ? ಅದು ಬಿಟ್ಬಿಟ್ಟು ಎಲ್ಲರನ್ನು ಗುಡ್ಡೆ ಹಾಕೊಂಡ್ಬಿಟ್ಟು ನೋಡಿ. ಫಾರ್ ಎಕ್ಸಾಂಪಲ್ ನಾನು ಮುಂದೆ ಹೇಳ್ತೀನಿ, ನೀವು 10 ಜನ ಫ್ರೆಂಡ್ಸ್ ಬರ್ತಾರೆ, ನೀವು 10 ಜನ ಫ್ರೆಂಡ್ಸಿಗೆ ಊಟ ಹಾಕ್ಬೋದು, ಕೂರ್ಸ್ಕೊಂಡು ರೌಂಡ್ ಟೇಬಲ್ ಕೂರ್ಸ್ಕೊಂಡು ಹಿಂಗ್ ಹೊಡ್ಕೊಂಡು ಹಾಯ್ ಕಣೆ ತಿನ್ನೆ ಸಾಂಬಾರ್ ಬೇಕಂತ ಹಾಕ್ಬೋದು. 1000 ಜನ ಒಟ್ಟಿಗೆ ನಿಮ್ ಮನೆಗೆ ಬರ್ತಾರೆ, 1000 ಜನಕ್ಕೂ ಅದೇ ತರ ಖಂಡಿತ ಇಲ್ಲ ಸರ್, ತುಂಬಾ ಅರ್ಥ ಇದೆ ಈ ಮಾತಲ್ಲಿ. ಹೌದು, 1000 ಜನ ಬಂದ ತಕ್ಷಣ ಊಟ ಮಾಡ್ಕೊಳ್ಳಿ ಬಿಡ, ಊಟ ಕಳ್ಸಲ್ಲ ಕೂರ್ಸ ಅಂತೀವಿ. ಅದೇ 10 ಜನ ಬಂದಾಗ ಕುತ್ಕೊಳ್ಳೆ ಬಾರೆ, ಕುತ್ಕೊಳ್ಳೆ ಎಲ್ಲಿ ಕುತ್ಕೊಳ್ಳೆ, ಬಾರೆ ಬೇಗ ಸ್ವಲ್ಪ ನೀವೇ ಬೇಕಾದ್ರೆ ಬಾಯಿಗೆ ಇಡ್ತೀರ. ರೈಟ್, ಅದೇ ಹೇಳ್ತಿರೋದು. ಕಡಿಮೆ ಜನ ಸಾಕಿದ್ರು ಕರೆಕ್ಟಾಗಿ ಸಾಕ್ಬೇಕು. ಅದ ಕೆಲಸ ನನಗೊಂದು ನೆಮ್ಮದಿ ಇದೆ. ಯಾಕೆ ಅಂದ್ರೆ ಎಲ್ಲರೂ ಆರೋಗ್ಯವಾಗಿದ್ರು, ಅದೇ ಖುಷಿ ನನಗೆ. ಎಷ್ಟೋ ಆಶ್ರಮಗಳಲ್ಲಿ ಮುಟ್ಟಕ್ಕಾಗಲ್ಲ, ನೋಡಕ್ಕಾಗಲ್ಲ. ನೀಟ್ನೆಸ್ ಮೇಂಟೈನ್ ಮಾಡಿದ್ರೆ ಸರ್, ನನಗೂ ಅದೇ ಶಾಕ್ ಆಗಿದ್ದು. ಲೈಕ್ ತುಂಬಾ ನೀಟ್ ಆಗಿದೆ. ಅವರು ಪ್ರಾಮಿಸ್ ಹೇಳ್ತಾ ಇದೀನಿ, ನೀವು ಬರ್ತೀರಾ ಅಂತ ಅಲ್ಲ ರೀ, ಯಾವಾಗ್ಲೂ ಹಿಂಗೆ ಇರೋದು. ಹೌದು, ಆಲ್ವೇಸ್ ಬಿ ಲೈಕ್ ಹಿಂಗೆ. ಯಾಕಂದ್ರೆ ನಾನು ಫಸ್ಟ್ ಆ ಒಂದು ಸ್ವಚ್ಛತೆಗೆ ಬೆಲೆ ಯಾಕಂದ್ರೆ ನಮಗೆ ಕಾಯಿಲೆ ಬರೋದು
ಈ ತರ ಡಸ್ಟ್ ಅಲರ್ಜಿ ಇಂದಾನೆ ಅದಾಗ್ಬಾರ್ದು. ಫ್ರೀಯಾಗಿ ಕೊಟ್ಟಿದ್ದಾರೆ ಮೇಡಮ್, ಎಲ್ಲ ಫ್ರೀ. ಎಲ್ಲ ಫ್ರೀಡಮ್ ಅಂದ್ರೆ ನಿಮ್ನೇನು ಕಟ್ಟಾಕಿರೋ ತರ ಇಲ್ಲ, ಒಂಥರ ಮನೆ ಇದ್ದಂಗೆನೆ. ಯಾರೋ ಹೇಳಿದ್ರಂತೆ ಎಲ್ಲ ಇದು ಲಾಕ್ ಮಾಡ್ಬಿಟ್ಟು ನಿಮ್ನ ಕೇಳಿಸ್ಕೊಳ್ಳಿ ಇಲ್ಲಿ ಹೇಲಿಂಗಮ್ಮ, ಯಾರೋ ಹೇಳಿದ್ರಂತೆ ಲಾಕ್ ಮಾಡ್ಬಿಟ್ಟು ನಿಮ್ನ ಜೈಲ್ ತರ ಇಟ್ಟಿದ್ದೀನಂತೆ. ಭಗವಂತ ಚಾಮುಂಡೇಶ್ವರಿ ಸಾಕ್ಷಿ ಹೇಳ್ತೀನಿ, ಮೈಸೂರು ಚಾಮುಂಡೇಶ್ವರಿ ಹೇಳಲ್ಲ. ಮಾಡಲ್ಲ ಮೇಡಮ್, ಎಲ್ಲ ಫ್ರೀ. ಚೆನ್ನಾಗಿ ನೋಡ್ತಾರೆ. ನಾವು 5 ವರ್ಷದಿಂದ ನಾನು ಇಲ್ಲೇ ಇದ್ದೀನಿ. ಮೆಡಿಸಿನ್ ಲಿಂದ ಎಲ್ಲ ಫ್ರೀ. ರಾತ್ರಿ ಬೆಳಗ್ಗೆ ಎಲ್ಲ ಚೆನ್ನಾಗಿದೆ, ದೇವ್ರು ಚೆನ್ನಾಗಿರ್ಬೇಕು. ಯಾರಿಗಾನ ಹುಷಾರಿದ್ರೆ ಅವಾಗೆ ಕರ್ಕೊಂಡು ಹೋಗ್ತಾರೆ, ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ. ಮೆಡಿಸಿನ್ ಎಲ್ಲ ಕೊಡ್ಸ್ಕೊಂಡು ಕರ್ಕೊಂಡು ಯಾವ್ದು ಕಮ್ಮಿ ಇಲ್ಲ ಮೇಡಮ್, ಚೆನ್ನಾಗಿದೆ. ಒಳ್ಳೇದಾಗ್ಲಿ. ಇವರು ಅಷ್ಟೇ, ಇವ್ರಿಗೆಲ್ಲ ಇದ್ದಾರೆ, ಬಟ್ ಇವ್ರು ಇಲ್ಲಿದ್ದಾರೆ ಅಷ್ಟೇ. ಮತ್ತೆ ಇವರು ನಮ್ಮ ಕ್ಯೂಟ್ ಬ್ಯೂಟಿಫುಲ್ ಲೇಡಿ. ಇವರಿಗೆ 7 ಜನ ಮಕ್ಕಳು, 18 ಜನ ಮೊಮ್ಮಕ್ಕಳು. ಎಲ್ಲ ಮೊಮ್ಮಕ್ಕಳಿಗೂ 45-46 ಏಜ್. ಇವತ್ತು ಇಲ್ಲಿಗೆ ಬಂದು ಎಷ್ಟು 3 ವರ್ಷ ಆಯ್ತು. ಇವತ್ತು ಹೇಳೋದು ನನ್ನ ಮಕ್ಕಳು ಒಳ್ಳೆಯವ್ರೆ ಅಂತ. ಕಾಲ್ ಲೇಟ್ ಆಗ್ಬಿಟ್ಟಮ್ಮ, ಅದಕ್ಕೆ ಇಲ್ಲಿಗೆ ಬಂದ್ಮೇಲೆ ಇವ್ರೆ ನನ್ಗೆಲ್ಲ ಸಿಗದು ಕೊಡ್ಸಿ ವ್ಯವಸ್ಥೆ ಮಾಡ್ತಿದ್ರು, ಆಸ್ಪತ್ರೆಗೆಲ್ಲ ಸೇರ್ಸಿ. ನನ್ಗೆ ಇನ್ನೇನ್ ಕೈಲ ಇಲ್ಲ, ಇದೊಂದ್ ಕಾಲ್ಗೋಸ್ಕರ ಅವ್ರು ನಮ್ ಮಕ್ಳು ಮಕ್ಕಳಿಗೆಲ್ಲ ಕೆಲವರಿಗೆಲ್ಲ ಫೋನ್ ಮಾಡಿದೆ. ಮತ್ತೆ ಇವ್ರ ವಿಡಿಯೋಸ್ ಎಲ್ಲ ಕಡೆ ವೈರಲ್. ಇವ್ರ ಮನೆ ಇರೋದು ಇಲ್ಲೇ ಪಿಣ್ಣಿ ಅಲ್ಲಮ್ಮ, ನೆಲಗದ್ರಲ್ಲಿ ಅಲ್ಲ, ಯಜ್ಞಳ್ಳಿ. ಹೆಗ್ನಳ್ಳಿ. ಮುಂದಕ್ಕೆ ಯಜ್ಞಳ್ಳಿ. 7 ಜನ ಮಕ್ಕಳಲ್ಲಿ 12 ಜನ ಮೊಮ್ಮಕ್ಕಳಲ್ಲಿ ಒಬ್ಬರಾದ್ರೂ ಬರ್ಬೋದಲ್ಲ? ಬಂದ್ ನೋಡ್ಕೊಂಡು ಹೋಗಲ್ಲ ಅಲ್ಲ, ಅವ್ರು ಬಂದ್ ನಿಮ್ನ ನೋಡ್ಕೊಂಡು ಹೋಗಲ್ವಲ್ಲ? ಹಂಗಾದ್ರೂ ನಿಮ್ ಮೊಮ್ಮಕ್ಳು ಒಳ್ಳೆಯವರ? ಮೊಮ್ಮಕ್ಳು ಮೊದ್ಲೆಲ್ಲ ಚೆನ್ನಾಗೇ ಇದ್ರು. ಇವಾಗ ನಾನ್ ಹೋಗಲ್ಲ, ಆಶ್ರಮಕ್ಕೆ ಹೋಗು, ನೀನ್ ಇಲ್ಲಿ ನೋಡಲ್ಲ ಅಂತಾರೆ ಎಲ್ಲ ಅಂದ್ರು. ನಾನು ಆಶ್ರಮಕ್ಕೆ ಹೋಗಲ್ಲ ಅಂದೆ, ಅಲ್ಲೆಲ್ಲೋ ಬೇರೆ ಕಡೆ ನಾನು ಹೋಗೋದೇ ಇಲ್ಲ ಅಂತ ಇದ್ದೆ. ನಮ್ ಪಕ್ಕದ ಮನೆಗಿದ್ದವನು ಬಿಡ್ದಿರ ಕರ್ಕೊಂಡ್ಬಂದು ಆಸ್ಪತ್ರೆ ನಾವುತ್ತೆ, ಆಶ್ರಮ ನಾವುತ್ತೆ ಅಂತ ಹೇಳಿ ಕರ್ಕೊಂಡ್ ಬಂದು ಇಲ್ಲಿ ಸೇರಿಸ್ತ. ನಾನು ಬೇಡ ಅಂತಿದ್ದೆ. ಹಂಗೂನು ಇವ್ರು ಬೇಡ, ನಾವೇ ಬಂದು ಕರ್ಕೊಂಡ್ ಬರ್ತೀವಿ ಅಂದ್ರು. ಅವನು ನಮ್ಮ ಹತ್ರನೇ ಕಾರ್ ಇದೆ, ನಾವೇ ಕರ್ಕೊಂಡ್ ಬರ್ತೀವಿ ಇವಾಗ ಅಂತ ಹೇಳಿ 10 ಗಂಟೆಗೆ ಕರ್ಕೊಂಬಂದ. ಅವ್ನ್ ಕರ್ಕೊಂಬಂದ್ ಕೆಟ್ಟದ್ ಮಾಡ್ಬಿಟ್ಟ. ಇಲ್ಲ ಅಂದ್ರೆ ಸೂಪರ್ ಆಗಿರೋದು. ಅದಕ್ಕೆ ನನ್ ಮಗ ಇವಾಗ ಬೆಳಗ್ಗೆ ಬಂದು ನಾನು ಕರ್ಕೊಂಡ್ ಹೋಗ್ತೀನಿ. ದೂರದಲ್ಲಿದ್ದೀನಿ, ನಾನು ಟೆಂಪೋ ಡ್ರೈವರು. ಯಾರೋ ಮನೆ ಖಾಲಿ ಮಾಡ್ತಾ ಇದ್ರಂತೆ, ಅದಕ್ಕೆ ನಾನು ಅವ್ರಿಗೂ ಇವಾಗ ಅರ್ಧ ಸಾಮಾನು. ಎಷ್ಟು ಬೆಳಗ್ಗೆಗಳಾಗೋಯ್ತು, ಅಲ್ಲ ನಿಮ್ ಮಗ ಮಾತ್ರ ಬಂದೇ ಇಲ್ಲ ಇನ್ನ. ಬಂದಿಲ್ಲ. ಆದ್ರೂ ಮಗ ಅಂದ್ರೆ ಇಷ್ಟನಾ? ಅವನು ನಮ್ಮ ಮೇಲೆ ಇಷ್ಟನೇ ಇದ್ದ. ಮಧ್ಯದಲ್ಲಿ ಹೇಳ್ಕೊಡೋರು ಅವ್ರ ಅಕ್ಕಂದಿ. ನಾನು ಒಂದ್ ಮಾತು ಹೇಳ್ತೀನಿ, ಏನಂದ್ರೆ ಆಗ್ತಾಯ್ತು, ಒಂದ್ ನಿಮಿಷ. ನಾನು ಹೇಳೋದಿಷ್ಟೇ ಅಮ್ಮ, ಏನೇ ಇರ್ಲಿ ಅಮ್ಮ, 1000 ಇರ್ಲಿ ಅಮ್ಮ, ಹಚ್ಕೊಡೋರು ಇರ್ಲಿ ಅಮ್ಮ, ತಾಯಿ ಅಮ್ಮ ನೀನು. ಲವ್ವರ್ ಅಲ್ಲ, ಗರ್ಲ್ ಫ್ರೆಂಡ್ ಅಲ್ಲ, ಹಚ್ಕೊಟ್ರೆ ಬೇರೆ ಬ್ರೇಕಪ್ ಆಗಕ್ಕೆ. ಹೌದಾ? ತಾಯಿ ನೀನು ಅಲ್ವಾ? ಬೇರೆ ಯಾರಾದ್ರೂ ಆಗಿದ್ರಮ್ಮ ನೋಡಿ, ನಾಳೆ ಬೆಳಿಗ್ಗೆ ಆಗಿರ್ಲಿ, ನಾಡದ್ ಬೆಳಿಗ್ಗೆ ಆಗಿರ್ಲಿ, ನಮ್ಮ ಅಮ್ಮ ನನ್ ಬೇಕು ಅಂತ ಹೇಳ್ಬಿಟ್ಟು ಟಕ್ಕ ಅಂತ ಓಡ್ ಬಂದು ಕಳ್ಸಿರಿ ನಮ್ಮ ಅಮ್ಮನ. ನಮ್ಗೇನು ಯೋಗ್ಯತೆ ಇಲ್ಲ. ಅದು ಒಬ್ರಲ್ಲ ಇಬ್ರಲ್ಲ 7 ಜನ ಅಂತಾರೆ. 7 ಜನದಲ್ಲಿ ಒಬ್ರಿಗೂ 18 ಜನ ಮೊಮ್ಮಕ್ಕಳಿಗೆಲ್ಲ 45-40+ ಏಜ್. ಅಲ್ಲ, ನಾವ್ ಅದೇ ಹೇಳ್ತಾರಲ್ಲ, ತಾಯಿ ಯಾವತ್ತೂ ಕೂಡ ಕೆಟ್ಟ ಮಕ್ಳು ಇರ್ತಾರೆ, ಕೆಟ್ಟ ತಾಯಿ ಇರಲ್ಲ ಅಂತ ಹೇಳಿ. ಅದಕ್ಕೆ ತಾಯಿ ಹೃದಯ ಅಂತ ಇದಕ್ಕೆ ಅನ್ನೋದು. ಅಷ್ಟು ಮಾಡಿದ್ರುನು ಅವ್ರು ಬಿಟ್ಕೊಡ್ತಾ ಇಲ್ಲ ಮಗನೇ. ಅದಕ್ಕೆ ನನ್ ಕಂಡ್ರೆ ಬಹಳ ಇಷ್ಟ. ಒಳ್ಳೇದಾಗ್ಲಿ ಅಮ್ಮ ನಿನಗೂ, ನಿನ್ ಮಕ್ಳಿಗೂ. ಅದ್ರ ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿ. ಒಳ್ಳೇದಾಗ್ಲಿ ಆಯ್ತಾ? ಮಗನಿಗಿಂತ ಹೆಚ್ಚಾಗಿ ನೀನ್ ಇನ್ನ ಉದ್ದಕ್ಕೆ ಬೆಳಿಗ್ಗೆ. ಆಯ್ತಮ್ಮ, ಆದಷ್ಟು ಬೇಗ ನಿನ್ ಮಕ್ಕಳು ಬಂದು ನಿನ್ನ ಮನೆ ಕರ್ಕೊಂಡು ಹೋಗಂಗಾಗ್ಲಿ. ಕರ್ಕೊಂಡು ಹೋಗೋದಿಲ್ಲ, ನೀನ್ ಚೆನ್ನಾಗಿ ಉದ್ದವಾಗಿ ಬೆಳೆದಿಲ್ಲ. ಆಯ್ತು ಕಟ್ಟಿಸ್ಕೊಂಡು ನೀನ್ ಚೆನ್ನಾಗಿ ಸರಿ ಸರಿ, ಯಾವಾಗ ಸಂತೋಷ. ಥ್ಯಾಂಕ್ ಯು. ನೋಡಕ್ಕೆ ರಮ್ಯಾ ಇದ್ದಂಗಿದಾರಲ್ಲ. ನನ್ಗೆ ಇನ್ನೇನ್ ಕಾಯಿಲೆ ಇಲ್ಲಮ್ಮ, ಇದೊಂದ್ ಕಾಲು ಇವಾಗ ವಾಸಿ ಆಗ್ತಾ ಬಂದದೆ, ಓಡಾಡಕ್ಕಾಗ. ಅದೇ ಇನ್ನೊಂದ್ ಕಾಲು ವಾಸಿ ಆಗ್ಬಿಟ್ರೆ ಇನ್ನೊಂದ್ ಇದ್ ಮಾಡ್ಬಿಡೋದು, ಮದುವೆ ಮಾಡ್ಬಿಡೋದು. ಆಗಲ್ಲ ಅದ್ರಲ್ಲೇ ಎದ್ದಿ ಹೋಗ್ಬೋದ. ಸರಿ, ನಿಮ್ ಗಂಡನ ಹೆಸರೇನು? ಭೈರಪ್ಪ. ಅಲ್ಲ, ಈಗ್ಲೇ ಹಿಂಗ್ ಟೊಮೆಟೊ ಹಣ್ಣ್ ಇದ್ದೀರಾ, ಇನ್ ವಯಸ್ಸಲ್ಲಿ ನೀವ್ ಹೆಂಗಿರ್ಬೇಡ, ರಮ್ಯಾ ಇದ್ದಾಗ ಇರ್ತೀರಾ ಅಂತ ನಮಗೆ ಒಂದ್ ಆಲೋಚನೆ. ಹೌದಾ? ಸತ್ತೆ 40 ವರ್ಷ ಆಯ್ತು. ಹೌದಾ? ಬಟ್ ಸಖತ್ತಾಗಿದ್ಯಾ ನೀನು ನೋಡಕ್ಕೆ. ಸಖತ್ತಾಗಿದ್ಯಾ ನೋಡಕ್ಕೆ ಅಂದೆ. ಮಗ ಏನ್ ಸಖತ್ತಾಗಿದ್ದೀನಿ ಎಲ್ಲ ಹಂಗೆ ಅಂತಾರೆ.